ಚಿಂತಾಮಣಿ ಜನನಿಬಿಡ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ 2 ಲಕ್ಷ ನಗದು ಹಣ ಕದ್ದು ಪರಾರಿಯಾಗಿರುವ ಖತರ್ನಾಕ್ ಕಳ್ಳರು. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಶಿಫ್ಟ್ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ 2 ಲಕ್ಷ ನಗದು ಹಣವನ್ನು ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಮಂಗಳವಾರ ಬೆಳಗ್ಗೆ 11:30 ಸಮಯದಲ್ಲೇ ನಡೆದಿದೆ. ದೊಡ್ಡಬಳ್ಳಾಪುರ ನಗರದ ಶಿವಕುಮಾರ್ ಎಂಬುವವರು ಚಿಂತಾಮಣಿ ನಗರದಲ್ಲಿ ಟ್ರ್ಯಾಕ್ಟರ್ಗೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಳ್ಳಲು ಕಾರಿನಲ್ಲಿ ಬಂದಿದ್ದು, ಬೆಳಗ್ಗೆ 11:30 ಸಮಯದಲ್ಲಿ ಊಟ ಮಾಡಲೆಂದು ಕೋಲಾರ ರಸ್ತೆಯ ಚೌಡರೆಡ್ಡಿ ಪಾಳ್ಯದ ಮಸೀದಿ ಪಕ್ಕದಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಕಾರು ನಿಲ್ಲಿಸಿ 2 ಲಕ್ಷ ನಗದು ಹಣವನ್ನು ಕಾರಿನ ಲಾಕರ್ನಲ್ಲಿಟ್ಟು ಹೋಟೆಲ್ನಲ್ಲಿ ಊಟ ಮಾಡಲು ತೆರಳಿ ಊಟ ಮಾಡಿ ಹೊರಬಂದು ನೋಡಿದಾಗ ಕಾರಿನ ಗ್ಲಾಸ್ ಹೊಡೆದು ನಗದು ಹಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದು, ಕೂಡಲೇ ಶಿವಕುಮಾರ್ ರವರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು, ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸಿಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರಿನ ಮಾಲೀಕ ಶಿವಕುಮಾರ್ ರವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾ ದೃಶ್ಯವನ್ನು ಅನುಸರಿಸಿ ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ನವೀನ್ ಕಿರಣ್, ಚಿಂತಾಮಣಿ. ಅಲ್ಲಿ ಹೋಗಿ ಮಿಷಿನ್ ವ್ಯಾಪಾರ ಆಗಲಿಲ್ಲ ನನಗೆ. ಅಲ್ಲಿ ದುಡ್ಡು ತೆಗೆದು ಕಾರಲ್ಲಿ ಇಟ್ಕೊಂಡ್ರಿ. ಅಲ್ಲಿಂದ ಮತ್ತೆ ಊಟ ಮಾಡೋಣ ಪಾಟೀಲ್ ಹೋಟೆಲ್ ಹತ್ರ ಬಂದ್ರಿ. ಹೋಟ್ಲ್ ಹತ್ರ ಬಂದು ಖಾರ ಹಚ್ಚ ಹಾಕ್ಬಿಟ್ಟು ಒಳಗೆ ಊಟ ಮಾಡೋಕ್ಕೆ ಊಟ ಮಾಡಿದ್ರು ಮತ್ತೆ ಬರೋಕ್ಕೆ ಗ್ಲಾಸ್ ಹೊಡಿ ದುಡ್ಕೊಂಡು ಹೋಗ್ತಾರೆ. CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ. ಎಷ್ಟಾಗಿದೆ ಅಮೌಂಟ್? ಎಷ್ಟಿತ್ತು? 2 ಲಕ್ಷ. ಏನು ಕ್ಯಾಶ್ ಇತ್ತಾ? ಕ್ಯಾಶ್. ಬರೀ ದುಡ್ಡನ ಏನಾದರೂ ಡಾಕ್ಯುಮೆಂಟ್ ತೊಗೊಂಡಿಲ್ಲ? ಡಾಕ್ಯುಮೆಂಟ್ ಏನಿಲ್ಲ, ಬರೀ ಕ್ಯಾಶ್ ಇತ್ತು. ಕವರಲ್ಲಿ ಗ್ರೀನ್ ಕಲರ್ ಕವರಲ್ಲಿ 2 ಲಕ್ಷ ಇತ್ತು. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ದೊಡ್ಡಬಳ್ಳಾಪುರನ? ಗೊತ್ತಾಗ ಬಾ